ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಶ್ರೀರಾಮ ಮಂದಿರ ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗುವ ಹೆದ್ದಾರಿಯಲ್ಲಿ ಇರುವ ಕನ್ಯಾಡಿಯ ಶ್ರೀರಾಮ ಮಂದಿರ 3 ಅಂತಸ್ತು ಇರುವ ದೇವಸ್ಥಾನ. ಇದು ತುಂಬ ಸುಂದರವಾದ ದೇವಸ್ಥಾನ. ಇದು ಶ್ರೀರಾಮ ಕ್ಷೇತ್ರ, ರಾಮ ಟೆಂಪಲ್. ಕನ್ಯಾಡಿಯ ದಕ್ಷಿಣ ಭಾರತದ ಅಯೋಧ್ಯ ಅಂತಲೇ ಹೇಳ್ತಾರೆ ಇದನ್ನು. ಇದು 3 ಅಂತಸ್ತು ಇರುವ ದೇವಸ್ಥಾನ. ಇದು ರಾಜಸ್ಥಾನ ಗ್ರಾನೈಟಲ್ಲಿ ವಿಗ್ರಹಗಳು ಮಾಡಿ, ವೈಟ್ ಗ್ರಾನೈಟು ವಿಗ್ರಹ ಮಾಡಿ ಇಟ್ಟಿದ್ದಾರೆ. 1969ರಲ್ಲಿ ಇಲ್ಲಿ ನಿತ್ಯಾನಂದ ಸ್ವಾಮಿ ಎಂಬವರು ಇಲ್ಲಿ ಬಂದು ಧ್ಯಾನ ಮಾಡುವಾಗ ಅವ್ರಿಗೆ ಕನಸಲ್ಲಿ ರಾಮರೇ ನಾನು ಇರುವುದಾಗ ಒಂದು ಕನಸಲ್ಲಿ ಬಂದು ಹೇಳ್ದಂಗೆ ಅವರು ಶಿಷ್ಯರಾದ ಆತ್ಮಾನಂದ ಸರಸ್ವತಿ ಸ್ವಾಮಿ ಎಂಬವರಿಗೆ ಹೇಳ್ತಾರೆ. ಅದರ ಮೇರೆಗೆ ಅವರು 1969ರಲ್ಲಿ ಬಂದು ಇಲ್ಲಿ ಇದ್ದು ಈ ದೇವಸ್ಥಾನ ಕಟ್ಟುವ ಪ್ರಯತ್ನ ಪಡ್ತಾರೆ. ಹಾಗೆ 1971ರಲ್ಲಿ ಈ ದೇವಸ್ಥಾನ ಅಸ್ತಿವಾರ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ ದೇವಸ್ಥಾನ. 1989ವರೆಗೆ ನಡೆದು ನಿಂತು ತಿರ್ಗಾ 2007ರಲ್ಲಿ ಮುಗಿಯುತ್ತೆ ಈ ದೇವಸ್ಥಾನ ನಿರ್ಮಾಣ ಕಾರ್ಯ. ಇದಕ್ಕೆ ಇಲ್ಲಿ ತುಂಬ ಸುಂದರವಾದ ದೇವಸ್ಥಾನ ಇದು. ಇಲ್ಲಿ ಈಶ್ವರನಿಗೊಂದು ದೇವಸ್ಥಾನವೂ ಇದೆ. ಇಲ್ಲಿ ಆಂಜನೇಯ, ರಾಮ, ಲಕ್ಷ್ಮಣ, ಸೀತಾ ಮತ್ತು 9 ದುರ್ಗಾ ದೇವಿಯವರದು ದೇವಸ್ಥಾನ ನಿರ್ಮಾಣ ಕಾರ್ಯ ನಡೆದಿದೆ. ಇಲ್ಲಿ ವಿಗ್ರಹಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶ್ರೀರಾಮನವಮಿ ನಾಡು 7 ದಿನ ಭಜನೆ, ದೀಪ ಅಲಂಕಾರ ನಡೆಯುತ್ತೆ ಇಲ್ಲಿ. ಈ ದೇವಸ್ಥಾನ ಕನ್ಯಾಡಿಯ ಧರ್ಮಸ್ಥಳದಿಂದ ಮಂಗಳೂರು ಹೋಗುವ ದಾರಿಯಲ್ಲಿ ಕನ್ಯಾಡಿ ಎಂಬ ಊರಲ್ಲಿ ಶ್ರೀರಾಮ ಟೆಂಪಲ್ ಅಂತ ನಡೆಯುತ್ತೆ. ಇಲ್ಲಿ ಒಳಗೆ ಮೊಬೈಲ್ ಅಲೋ ಇಲ್ಲ, ಆದ್ರೂ ಏನೋ ಮಾಡಿ ತೆಗೆದಿದ್ವಿ. ಇಲ್ಲಿ ಶ್ರೀರಾಮರವರ ಪಟ್ಟಾಭಿಷೇಕ ವಿಗ್ರಹಗಳು ಇದೆ. ಎಲ್ಲ ವಿಗ್ರಹಗಳು ನೋಡೋಕ್ಕೆ ಅಷ್ಟೇ ಸುಂದರವಾಗಿರುತ್ತೆ. ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮೇಲೆ ಫ್ರೀ ಊಟ ವ್ಯವಸ್ಥೆನೂ ಇದೆ. ಇಲ್ಲಿ ಈ ದೇವಸ್ಥಾನ ಆಂಜನೇಯರು ನೋಡಿ, ಆಂಜನೇಯ, ದುರ್ಗಾದೇವಿ, 9 ದುರ್ಗಾದೇವಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಮದುವೆ ಮಾಡ್ಬೋದು, ಅಷ್ಟು ದೊಡ್ಡದಾದ ದೇವಸ್ಥಾನ. ಕನ್ಯಾಡಿ ಎಂಬ ಊರಲ್ಲಿ ಇದೆ ಇದು. ಮೂರು ಅಂತಸ್ತಿನ ದೇವಸ್ಥಾನ. ಧರ್ಮಸ್ಥಳ ದೇವಸ್ಥಾನಕ್ಕೆ ಬರುವವರಿಗೆ ಧರ್ಮಸ್ಥಳದಿಂದ ಒಂದು 4 ಕಿಲೋಮೀಟರ್, 4.5 ಕಿಲೋಮೀಟರ್ ಇರುತ್ತೆ ಇಲ್ಲಿ ಈ ದೇವಸ್ಥಾನಕ್ಕೆ. ರೋಡ್ ಹತ್ರನೇ ಇದೆ, ಮೇನ್ ರೋಡಲ್ಲಿ ದೇವಸ್ಥಾನ ಇದೆ. ನೋಡೋಕ್ಕೆ ಸುಂದರವಾದ ದೇವಸ್ಥಾನ. ಮಧ್ಯಾಹ್ನ ಫ್ರೀ ಊಟ ಇದೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.